ಸಭೆ ನಡೀತಾ ಇದೆ. ದೆಹಲಿಯಲ್ಲಿ ಸಂಪುಟ ಸರ್ಕಸ್ ಶುರುವಾಗಿದೆ. ಸೋನಿಯಾ ರಾಹುಲ್ ಭೇಟಿಯಾಗಿದ್ದಾರೆ ಲೀಡರ್ಸ್. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಸೋನಿಯಾ ಮತ್ತೆ ರಾಹುಲ್ ಅನ್ನ ಭೇಟಿ ಮಾಡಿದ್ದಾರೆ. ಎಸ್, ಕೆಸಿ ವೇಣುಗೋಪಾಲ್, ಬಿಕೆ ಹರಿಪ್ರಸಾದ್ ಉಪಸ್ಥಿತಿಯಲ್ಲಿ ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬಾರ್ದು, ಯಾರನ್ನ ಕೈ ಬಿಡಬೇಕು, ಯಾರನ್ನ ಕೈ ಹಿಡ್ಕೋಬೇಕು ಅಂತ ಚರ್ಚೆ ನಡೀತಾ ಇರಬೇಕು. ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಿದ್ದಾರೆ ನಾಯಕರು. ಸಂಪುಟ ಸೇರೋದಕ್ಕೆ ಹೊಸಬರ ಮಧ್ಯೆ ಭಾರೀ ಪೈಪೋಟಿ ನಡೀತಾ ಇದೆ. ಹೊಸಬ್ರು ಹಳೆಬ್ರು ಯಾರನ್ನು ಸೇರಿಸಬೇಕು, ಯಾರನ್ನು ಬಿಡಬೇಕು, ಪೈಪೋಟಿ ನಡೀತಾ ಇದೆ. ಮೂವರು ನಾಯಕರ ಕೈಯಲ್ಲಿ 3 ಪ್ರತ್ಯೇಕ ಲಿಸ್ಟ್ಗಳಿದೆ. ಒಬ್ಬೊಬ್ರು ಒಂದೊಂದು ಲಿಸ್ಟ್ ಅನ್ನ ಇಟ್ಕೊಂಡಿದ್ದಾರೆ. ಡಿಕೆ ಟೀಮ್, ಸಿದ್ದು ಟೀಮ್, ಖರ್ಗೆ ಟೀಮ್ ನಿಂದ ಲಿಸ್ಟ್ ಬಂದಿರೋದು. 3 ಟೀಮ್ ಹೊಸ ಅಭ್ಯರ್ಥಿಗಳು. ಹೈಕಮಾಂಡ್ ಡೈರೆಕ್ಟ್ ಲಿಸ್ಟ್ ನಲ್ಲಿ ಯಾರ ಹೆಸರಿದೆ ಹಾಗಾದ್ರೆ? ಸದ್ಯಕ್ಕಿದು ಕ್ವಶನ್ ಮಾರ್ಕ್. ತೀವ್ರ ಕುತೂಹಲವನ್ನ ಕೆರಳಿಸಿದೆ ಕ್ಯಾಬಿನೆಟ್ ಬೆಳವಣಿಗೆ. 3 ಲಿಸ್ಟ್ಗಳು. ದೆಹಲಿಯಲ್ಲಿ ಸಂಪುಟ ಸರ್ಕಸ್ ಶುರುವಾಗಿದೆ. ಕೆಸಿ ಹರಿಪ್ರಸಾದ್, ವೇಣುಗೋಪಾಲ್ ನೇತೃತ್ವದಲ್ಲಿ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಸಿಗ್ತಾ ಇದೆ. ಏನದು ವಿಶೇಷ? ಏನ್ ನಡೀತಾ ಇದೆ ಹಾಗಾದ್ರೆ? ಇದು ಸಿಗ್ತಾ ಇರುವಂತಹ ಬಿಸಿ ಸುದ್ದಿ ನಮ್ಮ ಸಂಪೂರ್ಣ ನ್ಯೂಸ್ ಅಲ್ಲಿ. ಹೈಕಮಾಂಡ್ ಭೇಟಿಯಾಗಿದೆ, ಚರ್ಚೆ ನಡೀತಾ ಇದೆ. 3 ಲಿಸ್ಟ್ಗಳಿದಾವೆ. 3 ಲಿಸ್ಟ್ ಅಲ್ಲೂ ಹೊಸಬರ ಹೆಸರಿದೆ. ಹಾಗಾದ್ರೆ ಹಳೆಯವ್ರು ಏನ್ ಮಾಡ್ಬೇಕು? ಹಳೆಯವ್ರ ಹೆಸರನ್ನು ತಗೋತಾರ, ಹೊಸಬ್ರ ಹೆಸರನ್ನು ತಗೋತಾರ? 3 ಲಿಸ್ಟ್ ಅಲ್ಲಿ ಯಾವ ಲಿಸ್ಟ್ ಆಯ್ಕೆ ಆಗುತ್ತೆ? ಹೈಕಮಾಂಡ್ ಲಿಸ್ಟ್ ಅಲ್ಲಿ ಯಾವ್ದಿದೆ? ಯಾರನ್ನ ಸಿಎಂ ಮಾಡ್ತಾರೆ, ಯಾರನ್ನ ಕೈ ಬಿಡ್ತಾರೆ? ಕೈ ಬಿಡ್ತಾರ ಅನ್ನೋದಕ್ಕಿಂತ ಯಾಕೆ ಕೈ ಕೊಡ್ತಾರೆ? ಇದೀಗ ಬರ್ತಾ ಇದೆ ಬಸಿ ಸುದ್ದಿ. ಇದೀಗ ಬಂದಂತಹ ಬ್ರೇಕಿಂಗ್ ನ್ಯೂಸ್ ನಮ್ಮ ಸಂಪೂರ್ಣ ನ್ಯೂಸ್ಗೆ. ಸಂಪುಟ ವಿಸ್ತರಣೆ ಸಭೆ ಮುಂದೂಡಿಕೆ ಆಗಿದೆ. ಯಾಕೆ ಮುಂದೂಡಿಕೆ ಆಯ್ತು, ಯಾವ ವಿಚಾರಕ್ಕೆ ಮುಂದೂಡಿಕೆ ಆಯ್ತು ಅನ್ನೋ ವಿಚಾರ ಗೊತ್ತಾಗಬೇಕಾಗಿದೆ. ಖರ್ಗೆ ಇಲ್ಲದ ಕಾರಣಕ್ಕೆ ಸಭೆ ಪೋಸ್ಟ್ಪೋನ್ ಮಾಡಲಾಗಿದೆ. ಖರ್ಗೆ ಬಂದಿಲ್ಲ, ಈ ವಿಚಾರಕ್ಕೆ ಸಭೆಯನ್ನ ಪೋಸ್ಟ್ಪೋನ್ ಮಾಡಲಾಗಿದೆ. ಬೆಂಗಳೂರಿನತ್ತ ಬರ್ತಾ ಇರುವಂತಹ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಮೀಟಿಂಗ್ ಮತ್ತೆ ವಿಳಂಬ ಆಗುತ್ತಾ ಹಾಗಾದ್ರೆ? ಈಗಾಗಲೇ ಎಷ್ಟೋ ಬಾರಿ ವಿಳಂಬ ಆಗಿದೆ. ಯಾರೋ ಇಲ್ಲಿಗೆ ಹೋಗ್ತಾರೆ, ಇನ್ನೊಂದ್ ಕಡೆ ಹೋಗ್ತಾರೆ, ಮತ್ತೊಂದ್ ಕಡೆ ಹೋಗ್ತಾರಂತ 2-3 ದಿನ ಮೀಟಿಂಗ್ ವಿಳಂಬ ಸಾಧ್ಯತೆ ಇದೆ. ಈಗ ಬಂದಂತಹ ಬ್ರೇಕಿಂಗ್ ನ್ಯೂಸ್ ನಮ್ಮ ಸಂಪೂರ್ಣ ನ್ಯೂಸ್ಗೆ. ಸದ್ಯಕ್ಕೆ ಸಭೆ ವಿಳಂಬ ಆಗಿದೆ, ವಿಸ್ತರಣೆ ಆಗಿದೆ. ಯಾಕೆ ವಿಸ್ತರಣೆ ಆಯ್ತು? ಖರ್ಗೆ ಅವರು ಬಂದಿಲ್ಲ. ಯಾಕೆ ಬಂದಿಲ್ಲ? ಬೆಂಗಳೂರು ಕಡೆ ಬರ್ತಾ ಇದ್ದಾರೆ ಅನ್ನೋದು ವಿಶೇಷ. ಖರ್ಗೆ ಇಲ್ಲದ ಕಾರಣಕ್ಕೆ ಸಭೆ ಪೋಸ್ಟ್ಪೋನ್ ಆಗಿದೆ. ಯಾಕೆ ಪೋಸ್ಟ್ಪೋನ್ ಆಯ್ತು? ಖರ್ಗೆ ಯಾಕೆ ಈ ಕಡೆ ಬರ್ತಾ ಇದ್ದಾರೆ? ಒಂದಿಷ್ಟು ವಿಚಾರಗಳು, ಮಾತುಕತೆಗಳು ಅಲ್ಲಲ್ಲಿ ಊಹಾಪೋಹಗಳು ಹುಟ್ಟು ಹಾಕೊಳ್ತಾ ಇದ್ದಾವೆ. ಆದರೂ ಕೂಡ ಸದ್ಯಕ್ಕೆ ವಿಚಾರ ಏನು ಅಂತ ಹೇಳಿದ್ರೆ, ಸಂಪೂರ್ಣ ನ್ಯೂಸ್ಗೆ ಸಿಗ್ತಾ ಇರುವಂತಹದ್ದು ಸಂಪುಟ ಸಭೆ ಸದ್ಯಕ್ಕೆ ವಿಸ್ತರಣೆಯಾಗಿದೆ. 2-3 ದಿನಗಳ ಕಾಲ ವಿಸ್ತರಣೆ ಆಗಬಹುದು, ಮುಂದೂಡಿಕೆ ಆಗಬಹುದು ಅನ್ನುವಂತಹ ವಿಚಾರ ಸಿಗ್ತಾ ಇದೆ. ಸಂಪುಟ ವಿಸ್ತರಣೆ ಮೀಟಿಂಗ್ ವಿಳಂಬ ಆಗುತ್ತೆ. ಇನ್ನ 2-3 ದಿನ ಮೀಟಿಂಗ್ ವಿಳಂಬ ಆಗುವಂತಹ ಸಾಧ್ಯತೆ ಇದೆ. ಮೀಟಿಂಗ್ ಅಲ್ಲಿ ಏನೇನೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿತ್ತು, ಎಲ್ಲರೂ ಕೂಡ ಅದನ್ನ ತಯಾರಿ ಮಾಡ್ಕೊಂಡು ಬಂದಿದ್ರು. ಖರ್ಗೆ ಬಂದಿಲ್ಲ ಅನ್ನುವಂತಹ ವಿಚಾರಕ್ಕೆ ಸದ್ಯಕ್ಕೆ ಆ ಎಲ್ಲ ವಿಚಾರಗಳನ್ನ ಹೋಲ್ಡ್ ಮಾಡಿಟ್ಟಿದ್ದಾರೆ. ಆ ಮೀಟಿಂಗ್ ಅನ್ನು ಕೂಡ, ಸಂಪುಟ ಸಭೆಯನ್ನು ಕೂಡ ಹೋಲ್ಡ್ ಮಾಡಿಟ್ಟಿದ್ದಾರೆ. ಯಾಕೆ ಹೋಲ್ಡ್ ಮಾಡಿಟ್ಟಿದ್ದಾರೆ? ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಆ ಮೀಟಿಂಗ್ಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳಿದ್ರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. 2-3 ದಿನ ಮೀಟಿಂಗ್ ಮುಂದಕ್ಕೆ ಹೋಗುವಂತಹ, ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆ ಇದೆ. ಸಭೆ ವಿಸ್ತರಣೆ ಆಗುತ್ತೆ, ಮುಂದೂಡಿಕೆ ಆಗುತ್ತೆ. ನೆಕ್ಸ್ಟ್ ಯಾವ ಡೇಟ್ ಫಿಕ್ಸ್ ಮಾಡ್ತಾರೆ ಈ ಸಂಪುಟ ಸಭೆಗೆ? ಆ ಸಂಪುಟ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ? ಚರ್ಚೆ ಆದ್ಮೇಲೆ ಏನೇನೆಲ್ಲ ನಮ್ಮ ದೇಶಕ್ಕೋ, ನಮ್ಮ ರಾಷ್ಟ್ರಕ್ಕೋ, ನಮ್ಮ ರಾಜ್ಯಕ್ಕೋ ಸಿಗುತ್ತೆ? ಒಂದಿಷ್ಟು ವಿಚಾರಗಳು ಸಿಗುತ್ತೆ, ಮಂತ್ರಿಗಳು ಸಿಗಬೇಕಾಗಿದೆ. ಜೊತೆಗೆ ಲೀಸ್ಟ್ಗಳಿದ್ದಾವೆ, 3 ಲೀಸ್ಟ್ಗಳಿದ್ದಾವೆ. ಯಾವ ಲೀಸ್ಟ್
ಕೈ ಸೇರುತ್ತೆ. ಹೈಕಮಾಂಡ್ ಲಿಸ್ಟ್ ಅಲ್ಲಿ ಯಾವ್ದಿದೆ, ಏನೇನ್ ವಿಚಾರ, ಹೊಸಬರು ಯಾರಿದ್ದಾರೆ, ಹಳಬರು ಯಾರಿದ್ದಾರೆ, ಯಾರನ್ನ ಕೈ ಬಿಡ್ತಾರೆ, ಯಾರ ಕೈಯನ್ನ ಹಿಡಿತಾರೆ, ನಮ್ಮ ಹೈಕಮಾಂಡ್ ಯಾರ ಕಡೆ ಇದೆ, ಎಲ್ಲ ವಿಚಾರಗಳು ಕೂಡ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆಗ್ಬೇಕು ಅಂತ ಅಂದ್ರೆ ಸಂಪುಟ ಸಭೆ ಆಗ್ಬೇಕು. ಸಂಪುಟ ಸಭೆ ಸದ್ಯಕ್ಕೆ ಖರ್ಗೆ ಇಲ್ಲ ಅಂತ 2-3 ದಿನ ಮುಂದೆ ಹಾಕಿದ್ದಾರೆ. ಯಾಕಿಲ್ಲ, ಖರ್ಗೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಸದ್ಯಕ್ಕೆ ಆ ವಿಚಾರ ಒಂದ್ ಕಡೆ ಇಟ್ರೆ ಸಂಪುಟ ಸಭೆಯಲ್ಲಿ ಒಂದಿಷ್ಟು ಮಾತುಕತೆಗಳಾಗಬೇಕು, ಚರ್ಚೆ ಆಗಬೇಕು. ಸದ್ಯಕ್ಕೆ ಅದು ವಿಳಂಬ ಆಗಿದೆ, ಮುಂದೂಡಿಕೆ ಆಗಿದೆ. ಯಾವ ಡೇಟ್ ಫಿಕ್ಸ್ ಮಾಡ್ತಾರೆ ಕಾದ್ ನೋಡ್ಬೇಕಾಗಿದೆ.